ನಮಸ್ಕಾರ ರೀ ಎಲ್ಲ ಕಲಬುರ್ಗಿ ಮಂದಿಗೆ ಎಲ್ಲ ಹ್ಯಾಂಗಿದ್ದೀರಿ. ನಮ್ಮ ಫ್ರೆಂಡ್ ಒಬ್ಬರು ಭರ್ಡಾ ಪಲ್ಯ ಹೆಂಗೆ ಮಾಡೋದು ರೆಸಿಪಿ ಹಾಕ್ರಿ ಅಂತಂದಿದ್ರು. ಭರ್ಡಾ ಪಲ್ಯ ಮಾಡ್ಲಿಕ್ಕೆ ಹಿಂಗೆ ಸೌತೆಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡು ಮತ್ತು ಅದಕ್ಕೆ ಈ ರೀತಿ ಸಾಸ್ವೆ ಜೀರಿಗೆ ಒಣಮೆಣಸಿನ್ಕಾಯಿ ಹಿಂಗು ಉದ್ದಿನಬೇಳೆ ಖಾರ ಪುಡಿ ಉಪ್ಪು ಹುಣಸೆ ಹಣ್ಣು ಭರ್ಡಾ ಇದ್ದರೆ ಓಕೆ, ಭರ್ಡಾ ಇರಲಿಲ್ಲ ಅಂದ್ರೆ ರವೆ ಮತ್ತು ಕಡ್ಲೆ ಹಿಟ್ಲಿಂದು ಕೆಲಸ ನಡೀತದ. ಹಿಂಗೆ ಒಲೆ ಹಚ್ಚಿ ಅದ್ರ ಮೇಲೆ ಬಾಣಲಿನೋ ಬೊಗಣಿನೋ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಒಗ್ಗರಣೆ ಕಾಳು ಉದ್ದಿನಬೇಳೆ ಹಿಂಗೆ ಕರಿಬೇವು ಒಣಮೆಣಸಿನ್ಕಾಯಿ ಹಾಕಿ ಇವೆಲ್ಲ ಕೆಂಪಾದ್ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿ ಹಾಕಿ ಹಿಂಗೆ ತಾಳಿಸ್ಬೇಕು. ಸೌತೆಕಾಯಿ ಒಂದೇ ಅಲ್ಲ, ಉಳ್ಳಾಗಡ್ಡಿನೋ ಮತ್ತು ಕುಂಬಳಕಾಯಿ ಗುಡ್ಮಕಾಯಿ ಯಾವುದೇ ಕಾಯಿ ಪದಾರ್ಥದಿಂದ ನಾವು ಭರ್ಡಾ ಮಾಡಬಹುದು. ಸ್ವಲ್ಪ ಹೊತ್ತು ಹಿಂಗೆ ಕೈ ಆಡಿಸಿ ತಾಳಿಸಿದ ಮೇಲೆ ಅದಕ್ಕೆ ಉಪ್ಪು ಅರಿಶಿನ ಹಾಕಿ ಸ್ವಲ್ಪ ಬಿಡಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಿ ಅದು ಹೋಳು ಮೆತ್ತಗಾಗಲಿ ಅಂತ ಕುದಿಲಕ್ಕೆ ಬಿಟ್ಟು ಮತ್ತೊಂದು ಕಡೆ ಭರ್ಡಾ ಇತ್ತು ಅಂದ್ರೆ ನಡೀತದ, ಇರಲಿಲ್ಲ ಅಂದ್ರೆ ಸಮ ಪ್ರಮಾಣದೊಳಗೆ ಕಡ್ಲಿ ಹಿಟ್ಟು ಮತ್ತು ರವೆ ತೊಗೊಂಡು ಅದಕ್ಕೆ ಕೊತ್ತಂಬರಿ ಜೀರಿಗೆ ಖಾರ ಪುಡಿ ಎಣ್ಣೆ ಹಾಕಿ ಹಿಂಗೆ ಕಲಿಸ್ಕೊಂಡು ಹೋಳು ಮೆತ್ತಗಾಗ್ಯಾವಿಲ್ಲ ಅಂತ ಸ್ವಲ್ಪ ನೋಡಿ ಹೋಳು ಮೆತ್ತಗಾಗಿವಂದ್ರೆ ಅದಕ್ಕೆ ಕಲಸಿದ ಭರ್ಡಾ ಹಾಕಿ ಮ್ಯಾಲೆ ಒಂಚೂರು ಹುಣಸೆ ಹಣ್ಣಿನ ರಸ ಹಾಕ್ಬೇಕು ನೋಡ್ರಿ. ಹುಣಸೆ ಹಣ್ಣು ಅವೈಲೇಬಲ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಒಂದು ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಕಲಸಿ ಅದು ಒಂಚೂರು ನೀರು ಹೋದ್ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಹಿಂಗೆ ಕಲಸಿ ಮುಚ್ಚಿಟ್ರೆ ಭರ್ಡಾ ಪಲ್ಯ ರೆಡಿ. ಭಕ್ರಿ ಮತ್ತು ಚಪಾತಿ ಜೋಡಿ ಕಾಂಬಿನೇಷನ್ ಭಾರಿ ಇರ್ತದೆ. ಯಾರಿಗೆಲ್ಲ ವಿಡಿಯೋ ಲೈಕ್ ಆಗ್ಯದ ಫಾಲೋ ಮಾಡಿರಿ. ಥ್ಯಾಂಕ್ ಯು.